ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ರುಚಿಗೆ ತಕ್ಕಷ್ಟು ಚಾನಲ್. ಮಸಾಲ ಮಜ್ಜಿಗೆ, ರಾಗಿ ಅಂಬ್ಲಿ ಹಾಗೆ ಜೋಳದ ಅಂಬ್ಲಿ ಇದನ್ನೆಲ್ಲ ನಾವು ಬೇಸಿಗೆ ಬಂದ್ರೆ ಮಾಡ್ಕೊಂಡು ಕುಡಿತೀವಿ. ನಮ್ಗಿರೋ ಬ್ಯುಸಿ ಶೆಡ್ಯೂಲಲ್ಲಿ ಒಂದೊಂದ್ಸರಿ ಮಸಾಲೆನ ಮಾಡ್ತಾ ಕೂಡಕ್ಕಾಗಲ್ಲ. ಆ ಟೈಮಲ್ಲಿ ಈ ರೀತಿ ಮಸಾಲೆ ಐಸ್ ಕ್ಯೂಬ್ಸ್ನ ಮಾಡಿಟ್ಕೊಂಡು ಮಜ್ಜಿಗೆ ಅಥವಾ ಅಂಬ್ಲಿಗೆ ಹಾಕೊಂಡು ಕುಡಿಬಹುದು. ಮಸಾಲ ಐಸ್ ಕ್ಯೂಬ್ಸ್ ಮಾಡೋದು ಹೇಗೆ, ಅಂಬ್ಲಿ ಮಾಡೋದು ಹೇಗೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ರಾಗಿ ಅಂಬ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 1 ಬೌಲಷ್ಟು ನೀರನ್ನು ತಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನ್ ರಾಗಿ ಹಿಟ್ಟನ್ನು ಹಾಕೊಂಡು ಬಿಡ್ತೀನಿ. ನೀಟಾಗಿ ಕಲ್ಸ್ಕೊಂಡು ಬಿಡೋಣ, ಗಂಟು ಆಗಬಾರ್ದು. ಈ ರೀತಿ ನೀಟಾಗಿ ಕಲ್ಸ್ಕೊಂಡು ಬಿಡಬೇಕು. ನೋಡಿ, ಇವಾಗ ನಾನು ಇದನ್ನ ಬಿಸಿನೀರಿಗೆ ಹಾಕೊಳ್ತೀನಿ. ಪಾತ್ರೆಗೆ 2 ಬೌಲಷ್ಟು ನೀರನ್ನ ಕುದಿಯಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಬಿಡ್ತೀನಿ. ನೀರು ಕುದಿ ಬರೋವರೆಗೂ ವೇಟ್ ಮಾಡೋಣ. ನೀರು ಕಂಪ್ಲೀಟ್ ಆಗಿ ಈ ರೀತಿ ಕುದಿ ಬಂದ್ಮೇಲೆ ಹಿಟ್ಟನ್ನ ಹಾಕಿ ಕಲ್ಸ್ಕೋಬೇಕು. ಕಲ್ಸಿರುವಂತ ರಾಗಿ ಹಿಟ್ಟನ್ನ ಹಾಕೊಂಡು ಬಿಡ್ತೀನಿ. ನಮ್ಮೆಲ್ರಿಗೂ ಗೊತ್ತು ರಾಗಿ ಎಷ್ಟು ಪೌಷ್ಟಿಕಾಂಶವನ್ನ ಹೊಂದಿದೆ, ಇದು ಹೆಲ್ತಿಗೆ ಎಷ್ಟು ಒಳ್ಳೆಯದು, ಹಾಗೆ ಇದರಲ್ಲಿ ಕ್ಯಾಲ್ಸಿಯಂ ತುಂಬ ಇದೆ. ಇದು ಕೂಡ ಸಿರಿಧಾನ್ಯಗಳಲ್ಲಿ ಒಂದು. ನೋಡಿ, ರಾಗಿ ಅಂಬ್ಲಿ ಕಂಪ್ಲೀಟ್ ಆಗಿ ಕುದಿ ಬಂದಿದೆ. ತಣ್ಣಗಾಗಕ್ಕೆ ಬಿಡೋಣ. ಆಮೇಲೆ ಇದಕ್ಕೆ ಮಜ್ಜಿಗೆನ ಹಾಕೊಂಡು ಬಿಡೋಣ. ಬಿಸಿ ಇದ್ದಾಗ ಮಜ್ಜಿಗೆನ ಹಾಕಬಾರ್ದು. ಇವಾಗ ಜೋಳದ ಅಂಬ್ಲಿ ಮಾಡೋದು ಹೇಗೆ ಅಂತ ನೋಡೋಣ. 1 ಬೌಲ್ ನೀರನ್ನ ತಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನ್ ಜೋಳದ ಹಿಟ್ಟನ್ನ ಹಾಕೊಂಡು ಬಿಡ್ತೀನಿ. ಜೋಳ ಒಂದು ನ್ಯಾಚುರಲ್ ಕೂಲಿಂಗ್ ಇಫೆಕ್ಟ್ನ ಕೊಡುತ್ತೆ ಬಾಡಿಗೆ. ಹಾಗೆ ಇದು ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ. ವೇಟ್ ಲಾಸ್ಗೆ ಇದು ತುಂಬ ಸಹಾಯಕಾರಿಯಾಗುತ್ತೆ. ನೋಡಿ, ಈ ರೀತಿ ಗಂಟಾಗದೆ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು. ಇದಕ್ಕೂ ಕೂಡ 2 ಬೌಲಷ್ಟು ನೀರನ್ನು ಕುದಿಯಕ್ಕೆ ಇಟ್ಕೊಂಡು ಬಿಡ್ತೀನಿ. ಸೇಮ್ ರಾಗಿ ಅಂಬ್ಲಿನ ಹೇಗೆ ಮಾಡ್ತೀವೋ ಅದೇ ರೀತಿ ಪ್ರೊಸೆಸ್ ಇದು ಕೂಡ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಬಿಡ್ತೀನಿ. ನೀರು ಕುದಿ ಬಂದಿದೆ. ಇದಕ್ಕೆ ಕಲಸಿಟ್ಟಿರುವಂಥ ಜೋಳದ ಹಿಟ್ಟನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಇದು ಕೂಡ ಚೆನ್ನಾಗಿ ಕುದಿಬೇಕು. ನೋಡಿ, ಇದು ಕಂಪ್ಲೀಟ್ ಆಗಿ ಈ ರೀತಿ ಉಕ್ಕಿ ಬರಬೇಕು. ಸೊ ಇದು ಕೂಡ ತಣ್ಣಗಾಗ್ಲಿ. ಅಲ್ಲಿವರೆಗೂ ನಾವು ಮಸಾಲೆಗೆ ರೆಡಿ ಮಾಡ್ಕೊಂಡು ಬಿಡೋಣ. ನಾನಿಲ್ಲಿ ಒಂದಿಷ್ಟು ಬೆಳ್ಳುಳ್ಳಿ ಹೆಸಳನ್ನ ತಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಶುಂಠಿನ ಹಾಕೊಂಡು ಬಿಡ್ತೀನಿ. ಹಾಗೆ ಸ್ವಲ್ಪ ಜೀರಿಗೆನ ಹಾಕೊಂಡು ಬಿಡ್ತೀನಿ. ನೀವು ಇದನ್ನ ರುಬ್ಬೋ ಕಲ್ಲಲ್ಲಿ ಕೂಡ ರುಬ್ಕೋಬಹುದು. ನಮಗೆ ಈ ರೀತಿ ಲಟ್ಟನ್ಗೆ ಮತ್ತೆ ಲಟ್ಸೋ ಮನೆ ಮೇಲೇನೆ ಅರ್ದ್ಕೊಂಡು ಅಭ್ಯಾಸ ಇದೆ. ಸ್ವಲ್ಪ ಉಪ್ಪನ್ನು ಹಾಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ಬಿಟ್ಟು ನೀಟಾಗಿ ಈ ರೀತಿ ಲಟ್ಟನ್ಗೆಯಿಂದ ಇದನ್ನ ಪೇಸ್ಟ್ ಮಾಡ್ಕೊಂಡು ಬಿಡ್ತೀನಿ. ಇದರಲ್ಲೂ ಕೂಡ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಚಪಾತಿ ಎಲ್ಲ ಮಾಡಾದ್ಮೇಲೆ ಲಟ್ಟನ್ಗೆ ಮತ್ತೆ ಲಟ್ಟಿಸೋ ಮನೆ ಇದೇ ಇರುತ್ತೆ, ಅದ್ರ ಮೇಲೆ ಈ ರೀತಿ ಹರ್ಕೊಂಡ್ಬಿಟ್ರೆ ಸಾಕು. ನಮ್ಮ ಮಸಾಲೆ ಪೇಸ್ಟ್ ಕೂಡ ರೆಡಿ ಆಗಿಬಿಡುತ್ತೆ. ನೋಡಿ, ಇವಾಗ ರೆಡಿ ಆಗಿದೆ. ಇದನ್ನ ನಾನು ಮಸಾಲ ಮಜ್ಜಿಗೆ, ರಾಗಿ ಅಂಬ್ಲಿ ಮತ್ತೆ ಜೋಳದ ಅಂಬ್ಲಿ ಎಲ್ಲಕ್ಕೂ ಸೇರಿಸಿನೇ ಮಾಡಿಟ್ಕೊಂಡಿದ್ದೀನಿ. ಇವಾಗ ಮಸಾಲ ಮಜ್ಜಿಗೆ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಮನೇಲೆ ಮಾಡಿರುವಂಥ ಮೊಸರನ್ನ ತಗೊಳ್ತಾ ಇದ್ದೀನಿ. 4-5 ಸ್ಪೂನ್ ಮೊಸರನ್ನ ತಗೊಂಡ್ಬಿಡ್ತೀನಿ. ಈ ರೀತಿ ಮನೇಲಿ ಮಾಡೋ ಮೊಸರನ್ನ ಯೂಸ್ ಮಾಡೋದ್ರಿಂದ ನಮ್ಮ ರಾಗಿ ಅಂಬ್ಲಿ ಅಥವಾ ಜೋಳದ ಅಂಬ್ಲಿ ಒಂಥರ ಒಡಕು ಥರ ಆಗಲ್ಲ. ಅಂದರೆ ಈ ಗ್ರೇನ್ಸ್ ಥರ ಕಾಣ್ಬಿಡುತ್ತೆ. ಆ ಥರ ಆಗಲ್ಲ, ಕ್ಲೀನಾಗಿ ಕ್ಲಿಯರಾಗಿ ಬರುತ್ತೆ. ಇವಾಗ ಮೊಸರನ್ನ ಈ ರೀತಿ ಕಡ್ಕೊಂಡ್ಬಿಟ್ಟು ಇದಕ್ಕೆ ನೀರನ್ನು ಹಾಕ್ತೀನಿ. ನೀರನ್ನು ಹಾಕೋ ಮುಂಚೆನೆ ಮೊಸರನ್ನ ಕಡಿಬೇಕು, ಇಲ್ಲ ಅಂದರೆ ಒಡಕೊಡಕ್ಕಾಗೋ ಚಾನ್ಸ್ ಇರುತ್ತೆ. ಇದಕ್ಕೆ ಮಸಾಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಈ ರೀತಿ ಕೈಯಿಂದ ಅದ್ದಿ ಸ್ವಲ್ಪ ನೀರನ್ನ ಹಾಕೊಂಡ್ಬಿಡೋಣ. ಅಂದರೆ ಅದರ ರಸ ಮಾತ್ರ ಹೋಗಲಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ಬಿಡ್ತೀನಿ. ಇನ್ನೊಂದ್ಸಾರಿ ಕಳೆದು ಬಿಡೋಣ. ನಮ್ಮ ಮಸಾಲ ಮಜ್ಜಿಗೆ ರೆಡಿ ಆಗಿದೆ. ಗ್ಲಾಸಿಗೆ ಹಾಕೊಂಡ್ಬಿಟ್ರೆ ಕುಡಿಯೋಕ್ಕೆ ಸಿದ್ಧ. ಇನ್ನು ನಮ್ಮ ರಾಗಿ ಅಂಬ್ಲಿ ಕೂಡ ತಣ್ಣಗಾಗಿದೆ. ನೋಡಿ,
ಕೆನೆ ಕೂಡ ಬಂದಿದೆ. ಇದಕ್ಕೆ ನಾನು ಮಜ್ಜಿಗೆನ ರೆಡಿ ಮಾಡ್ಕೊಂಡು ಬಿಡ್ತೀನಿ. ರಾಗಿ ಅಂಬ್ಲಿ ಮತ್ತು ಜೋಳದ ಅಂಬ್ಲಿಗೆ ಸೇರಿಸಿ ನಾನು ಮಜ್ಜಿಗೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಹುಳಿ ಅಂಶ ಬೇಕು ಅಷ್ಟು ನೀವು ಮೊಸರನ್ನ ಹಾಕೋಬಹುದು. ಕೆಲವೊಬ್ಬರಿಗೆ ಮಜ್ಜಿಗೆ ಅಂಶ ಜಾಸ್ತಿ ಇದ್ರೆ ಇಷ್ಟ ಆಗುತ್ತೆ, ಇನ್ನು ಕೆಲವರಿಗೆ ರಾಗಿ ಗಂಜಿ ಅಂಶ ಜಾಸ್ತಿ ಇದ್ರೆ ಇಷ್ಟ ಆಗುತ್ತೆ. ಇವಾಗ ಮಜ್ಜಿಗೆನ ರಾಗಿ ಅಂಬ್ಲಿಗೆ ಹಾಕೊಂಡ್ಬಿಡ್ತೀನಿ. ಒಂದ್ಸಾರಿ ಕಡ್ಕೊಂಡ್ಬಿಡೋಣ, ನೀಟಾಗಿ ಮಿಕ್ಸ್ ಆಗಿಬಿಡ್ಲಿ. ಹೊರಗಡೆ ಸಿಗೋ ಅನ್ಹೆಲ್ದಿ ಕೋಲ್ಡ್ ಡ್ರಿಂಕ್ಗಿಂತ ಈ ರೀತಿ ಮನೇಲೆ ಅಂಬ್ಲಿ ಮಜ್ಜಿಗೆನ ಕುಡೀರಿ. ಹೆಲ್ತು ಚೆನ್ನಾಗಿರುತ್ತೆ, ದೇಹನೂ ತಂಪಾಗುತ್ತೆ. ಇವಾಗ ಮಸಾಲ ಪೇಸ್ಟ್ನ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ಇದಕ್ಕೆ ನಾವು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕೊಳ್ಳೋಣ. ಅಂಬ್ಲಿ ಕುಡಿಯುವಾಗ ಮಧ್ಯೆ ಮಧ್ಯೆ ಈ ರೀತಿ ಈರುಳ್ಳಿ ಸಿಗ್ತಾ ಇದ್ರೆ ಸಖತ್ತಾಗಿರುತ್ತೆ. ಇವಾಗ ನಮ್ಮ ರಾಗಿ ಅಂಬ್ಲಿ ರೆಡಿ ಆಗಿದೆ. ಒಂದ್ಸಾರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಸೊ ಗ್ಲಾಸಿಗೆ ಹಾಕೊಂಡ್ಬಿಡ್ತೀನಿ. ನೋಡಿದ್ರೇನೆ ಕುಡಿಬೇಕು ಅನ್ಸುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ. ನೆಕ್ಸ್ಟು ಜೋಳದ ಅಂಬ್ಲಿ ತಣ್ಣಗಾಗಿದೆ. ಇದಕ್ಕೂ ನಾನು ಮಜ್ಜಿಗೆನ ಸೇರಿಸ್ಕೊಂಡ್ಬಿಡ್ತೀನಿ. ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಕಡ್ದು ಬಿಡೋಣ. ಮಜ್ಜಿಗೆ ಮತ್ತು ಅಂಬ್ಲಿ ನೀಟಾಗಿ ಮಿಕ್ಸ್ ಆಗಿಬಿಡ್ಲಿ. ರೆಡಿ ಮಾಡಿ ಇಟ್ಕೊಂಡಿರೋ ಪೇಸ್ಟ್ನ ಹಾಕೊಂಡ್ಬಿಡ್ತೀನಿ. ನಿಮಗೆ ಈ ರೀತಿ ಕಂಪ್ಲೀಟ್ ಪೇಸ್ಟ್ನ ಇದ್ರೊಳಗೆ ಹಾಕೋಬೇಕಂದ್ರೆ ಆ ರೀತಿನೂ ಹಾಕೋಬಹುದು. ಕೆಲವೊಬ್ಬರಿಗೆ ಮಧ್ಯೆ ಮಧ್ಯೆ ಬೆಳ್ಳುಳ್ಳಿ ಎಲ್ಲ ಬಾಯಿಗೆ ಸಿಕ್ಕರೆ ಇಷ್ಟ ಆಗಲ್ಲ. ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕೊಂಡ್ಬಿಡ್ತೀನಿ. ಒಂದ್ಸಾರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಜೋಳದ ಅಂಬ್ಲಿ ಕೂಡ ರೆಡಿ. ಗ್ಲಾಸಿಗೆ ಹಾಕೊಂಡ್ಬಿಡೋಣ. ನಾನು ಮಾಡೋ ರೆಸಿಪೀಸ್ ಮತ್ತು ನಾನು ಮಾಡೋ ಅಡುಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಮಸಾಲ ಮಜ್ಜಿಗೆ, ರಾಗಿ ಅಂಬ್ಲಿ, ಜೋಳದ ಅಂಬ್ಲಿ 3 ರೆಡಿ ಆಗಿದೆ. ನಿಮಗೆ ಸ್ವಲ್ಪ ಖಾರವಾಗಿ ಬೇಕಿದ್ರೆ ಮೆಣಸು ಅಥವಾ ಮೆಣಸಿನ್ಕಾಯಿನ ಕೂಡ ಪೇಸ್ಟ್ ಮಾಡುವಾಗ ಹಾಕೋಬಹುದು. ಇವಾಗ ನಾವು ಪ್ರಿಮಿಕ್ಸ್ನ ರೆಡಿ ಮಾಡೋದು ಹೇಗೆ ಅಂತ ನೋಡೋಣ. ಬೆಳ್ಳುಳ್ಳಿ, ಶುಂಠಿ ಹಾಗೆ ಜೀರಿಗೆನ ಹಾಕೊಂಡ್ಬಿಡ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ಬಿಡ್ತೀನಿ. ಇದನ್ನ ನುಣ್ಣಗೆ ರುಬ್ಕೊಂಡ್ಬಿಡೋಣ. ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಂಡ್ಬಿಡ್ತೀನಿ. ನೋಡಿ, ಇದು ರೆಡಿ ಆಗಿದೆ. ಇದನ್ನ ಸಾನ್ಗೆ ಹಾಕಿ ನಾವು ಕ್ಲಿಯರ್ ವಾಟರನ್ನು ಸೆಪ್ರೇಟ್ ಮಾಡ್ಕೊಂಡ್ಬಿಡೋಣ. ನಮ್ಗಿರೋ ಬ್ಯುಸಿ ಶೆಡ್ಯೂಲಲ್ಲಿ ಡೈಲಿ ಈ ರೀತಿ ಪೇಸ್ಟ್ ಮಾಡ್ತಾ ಕೂಡಕ್ಕಾಗಲ್ಲ. ಅಂಥ ಟೈಮಲ್ಲಿ ನಾವು ಈ ಐಸ್ ಕ್ಯೂಬ್ಸ್ನ ಮಜ್ಜಿಗೆ ಅಥವಾ ಅಂಬ್ಲಿಗೆ ಹಾಕೊಂಡು ಕುಡಿದು ಬಿಡ್ಬೋದು. ಈಸಿ ಆಗಿದೆ. ಡೈಲಿ ಕೂಡ ನೀವು ಇದನ್ನ ಫ್ರೀಸರ್ನಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಇದನ್ನ ನೀವು ಹಾಗೆ ಬಾಟಲ್ಗೆ ಹಾಕಿ ಕೂಡ ಇಟ್ಬೋದು. ಇಲ್ಲ ಸ್ವಲ್ಪ ಜಾಸ್ತಿ ದಿನ ಬರಬೇಕು ಅಂದರೆ ನೀವು ಇದನ್ನ ಈ ರೀತಿ ಐಸ್ ಟ್ರೇಗೆ ಹಾಕಿ ಐಸ್ ಕ್ಯೂಬ್ಸ್ನ ರೆಡಿ ಮಾಡಿ ಕೂಡ ಇಟ್ಕೋಬೋದು. ನೋಡಿ, ನಮ್ಮ ಮಸಾಲ ಪ್ರಿಮಿಕ್ಸ್ ಅಥವಾ ಮಸಾಲ ಐಸ್ ಕ್ಯೂಬ್ಸ್ ರೆಡಿ ಆಗಿದೆ. ನೋಡಿ ಎಷ್ಟು ಗ್ರೀನಿಶ್ ಆಗಿ ಬಂದಿದೆ. ನೋಡಿ, ಇದನ್ನ ನೀವು 1 ಅಥವಾ 2 ಎಷ್ಟು ಬೇಕೋ ಅಷ್ಟನ್ನ ಗ್ಲಾಸಿಗೆ ಹಾಕೊಂಡು ಮಜ್ಜಿಗೆ ಅಥವಾ ಅಂಬ್ಲಿ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ಸೇರಿಸ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿದ್ಬಿಟ್ರೆ ಆಯಿತು. ಥ್ಯಾಂಕ್ ಯು.